ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತ ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಮೊದಲಿಗೆ ನಾವು ಹೇಳಿದ್ವಿ ಈ ಒಂದು ಭಾರತಕ್ಕೆ ಯುರೋಪಿಯನ್ ಅನುಗುಣವಾಗಿ ಬರ್ತಾ ಹೋಗ್ತಾರೆ. ಯಾರು ಮೊದಲಿಗೆ ಪೋರ್ಚುಗೀಸರು ಬರ್ತಾ ಹೋಗ್ತಾರೆ, ಎರಡನೇದು ಡಚ್ಚರು ಬರ್ತಾ ಹೋಗ್ತಾರೆ, ಮೂರನೇದು ಇಂಗ್ಲೀಷರು ಬರ್ತಾ ಹೋಗ್ತಾರೆ, ಕೊನೆಯದಾಗಿ ಫ್ರೆಂಚರು ಬರ್ತಾ ಹೋಗ್ತಾರೆ. ಈ ಒಂದು ಪೋರ್ಚುಗೀಸರು ಡಚ್ಚರು ಏನು ಮಾಡ್ತಾ ಹೋಗ್ತಾರೆ, ಈ ಇಂಗ್ಲೀಷರ ಮತ್ತು ಫ್ರೆಂಚರ ಒಂದು ಪೈಪೋಟಿಯನ್ನು ಅವ್ರ ಜೊತೆ ಪೈಪೋಟಿಗೆ ಏನಾಗಲ್ಲ ಎದುರ್ಸೋಕ್ಕಾಗಲಿಲ್ಲ. ಅವರು ಒಂದು ಹೆಜ್ಜೆ ಹಿಂದಕ್ಕೆ ಸರ್ತಾರೆ ಅದ್ರಾಗ ರಾಜಕೀಯದೊಳಗೆ. ಈ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ಈ ಒಂದು ದಕ್ಷಿಣ ಭಾರತದಲ್ಲಿ ಆಧಿಪತ್ಯ ಸಲುವಾಗಿ ಅನೇಕ ನಿರಂತರ ಸಂಘರ್ಷ ಆಗ್ತೈತಿ. ಈ ನಿರಂತರ ಸಂಘರ್ಷದಲ್ಲಿ 3 ಕರ್ನಾಟಕ ಯುದ್ಧಗಳು ನಡೀತಾ ಹೋಗ್ತವೆ. ಈ 3 ಕರ್ನಾಟಕ ಯುದ್ಧದೊಳಗೆ ಯಾವ ರೀತಿ ಒಂದನೇದು ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಮುಕ್ತಾಯಗೊಳ್ತೈತಿ, ಎರಡನೇದು ಪಾಂಡಿಚೇರಿ ಒಪ್ಪಂದದ ಮೂಲಕ ಮುಕ್ತಾಯಗೊಳ್ತೈತಿ, ಮೂರನೇದು ಪ್ಯಾರಿಸ್ ಒಪ್ಪಂದದ ಮೂಲಕ. ಈ ರೀತಿಯ ಒಪ್ಪಂದದ ಮೂಲಕ ಅಂದ್ರೆ 1746ರಿಂದ ಪ್ರಾರಂಭವಾಗಿ 1ನೇ ಕರ್ನಾಟಕ ಮುಗಿತೈತೆ, 1749ರಿಂದ 54 2ನೇ ಕರ್ನಾಟಕ ಯುದ್ಧ ಮುಗಿತೈತೆ, 1759ರಲ್ಲಿ ಮೂರನೇದು, 1763ರಾಗ ಕೊನೆ ಆಗ್ತೈತಿ. ಈ ರೀತಿಯಾದಂಥ ಈ ಕರ್ನಾಟಕ ಯುದ್ಧದೊಳಗೆ ಈ ಒಂದು 3 ಕರ್ನಾಟಕ ಯುದ್ಧದಲ್ಲಿ ಈ ಇಂಗ್ಲೀಷರು ಏನಾಗ್ತಾರೆ, ಜಯಶಾಲಿಗಳಾಗ್ತಾ ಹೋಗ್ತಾರೆ. ಹೀಗಾಗಿ ಈ ಒಂದು ಯುದ್ಧದೊಳಗೆ ಕರ್ನಾಟಕ ಯುದ್ಧದೊಳಗೆ ಏನು ಫ್ರೆಂಚರನ್ನು ಮಣ್ಣು ಮುಕ್ಕಿಸ್ತಾ ಹೋಗ್ತಾರೆ. ಅಂದರೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತಾರೆ, ಮೂಲೆ ಗುಂಪಾಗಿ ಈ ಬ್ರಿಟಿಷರು ಮಾಡ್ತಾ ಹೋಗ್ತಾರೆ. ಆ ಒಂದು ಕರ್ನಾಟಕ ಯುದ್ಧಗಳು ಮುಗಿದಂಥ ಸಂದರ್ಭದೊಳಗೆ ಭಾರತದಲ್ಲಿ ಯಾವ ರೀತಿ ಈ ಬ್ರಿಟಿಷ್ ಆಳ್ವಿಕೆಯು ನಡ್ತಾ ಹೋಗೋದನ್ನು ಈ ರೀತಿಯಾಗಿ ನೋಡ್ತಾ ಹೋಗೋಣ. ಈ ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದಂಥ ಈ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಈ ಸಂಪತ್ಭರಿತವಾದಂಥ ಬಂಗಾಳ ಪ್ರಾಂತ್ಯದ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಪೂರ್ಣ ನಿಯಂತ್ರಣವನ್ನು ಸಾಧಿಸ್ತಾ ಹೋಗ್ತಾರೆ. ಯಾವಾಗ 18ನೇ ಶತಮಾನದೊಳಗೆ ದ್ವಿತೀಯಾರ್ಧದೊಳಗೆ ಅಂದ್ರೆ 18ನೇ ಶತಮಾನದೊಳಗೆ ಸಂಪತ್ಭರಿತವಾದಂಥ ಈ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಹೋಗ್ತಾರೆ. ಈ ಮತ್ತು ಜೊತೆಗೆ ಅಲ್ಲಿ ಕೃಷಿ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆ ಇತ್ತು. ಯಾಕೆ ಸಂಪತ್ಭರಿತ ಬಂಗಾಳ ಅಂತ ಪ್ರಾಂತ್ಯ ಅಂತ ನೋಡಿದ್ರೆ ಅಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀವಿ, ವಾಣಿಜ್ಯ ಕ್ಷೇತ್ರಗಳಲ್ಲಿ ನೋಡ್ತಾ ಹೋಗ್ತೀವಿ, ಕೈಗಾರಿಕಾ ಕ್ಷೇತ್ರಗಳಲ್ಲಿ ಏನು ನೋಡ್ತಾ ಹೋಗ್ತೀವಪ್ಪ ಅಂದರೆ ಸಮೃದ್ಧವಾದಂಥ ಬೆಳವಣಿಗೆಯನ್ನು ಈ ಬಂಗಾಳ ಪ್ರಾಂತ್ಯವನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಈ ಸಂಪತ್ಭರಿತವಾದಂಥ ಬಂಗಾಳ ಪ್ರಾಂತ್ಯವನ್ನು ಯಾರು ನಿಯಂತ್ರಣ ಹೊಂದಿದ್ರಪ್ಪ ಅಂದರೆ ಈ ಬ್ರಿಟಿಷರು ನಿಯಂತ್ರಣ ಹೊಂದಿದ್ರು. ಜೊತೆಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಪ್ರಾಂತ್ಯದಿಂದ ಏನು ಮಾಡ್ತಾಯಿತ್ತಪ್ಪ ಅಂದ್ರೆ ಅಪಾರವಾದಂಥ ಲಾಭವನ್ನು ಗಳಿಸ್ತಾ ಇತ್ತು. ಜೊತೆಗೆ 1717ರಲ್ಲಿ ಮೊಘಲ್ ದೊರೆ ಯಾರು, ಫಾರೂಕ್ ಶಿಯಾರಣ ಯಾರು 1717ರೊಳಗೆ ಮೊಘಲ್ ದೊರೆಯಾದಂಥ ಫಾರೂಕ್ ಶಿಯಾರನು ಬಂಗಾಳದೊಳಗೆ ಮುಕ್ತ ವ್ಯಾಪಾರ ನಡೆಸುವಂಥ ಸಲುವಾಗಿ ಆ ಕಂಪನಿಗೆ ನೀಡಿದಂಥ ದಸ್ತಕಗಳೇ ಅವರ ಲಾಭಕ್ಕೆ ಕಾರಣವಾಗಿತ್ತು. ದಸ್ತಕಗಳಂದ್ರೆ ಪುಕ್ಸಟ್ಟೆಯಾಗಿ ವ್ಯಾಪಾರ ಮಾಡೋದು, ಯಾವುದೇ ಸುಂಕ ಕೊಡೋಂಗಿಲ್ಲ, ಸುಂಕವಿಲ್ಲದೆ ವ್ಯಾಪಾರ ಮಾಡೋದು. ಹೀಗಾಗಿ ಇವನೇನು ಮಾಡ್ಬಿಡ್ತಾನೆ, ಮೊಘಲ್ ದೊರೆ ಅಂತ ಫಾರೂಕ್ ಶಿಯಾರನು ಆ ಬಂಗಾಳದೊಳಗೆ ಮುಕ್ತ ವ್ಯಾಪಾರ ನಡೆಸೋಕೆ ಕಂಪನಿಗೆ ದಸ್ತಕಗಳನ್ನೇ ನೀಡ್ತಾ ಹೋಗ್ತಾನೆ. ಈ ಒಂದು ದಸ್ತಕಗಳೇ ಆ ಒಂದು ಬ್ರಿಟಿಷರ ಲಾಭಕ್ಕೆ ಕಾರಣವಾಗೋದನ್ನು ಕಾಣ್ತಾ ಹೋಗ್ತೀವಿ. ಆದರೆ ಆ ಕಂಪನಿಗೆ ಸೀಮಿತವಾಗಿದ್ದಂಥ ಈ ದಸ್ತಕಗಳನ್ನು ಆ ಕಂಪನಿಯ ನೌಕರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಖಾಸಗಿ ವ್ಯವಹಾರಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ, ದುರುಪಯೋಗವನ್ನು ಪಡಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ದಸ್ತಕಗಳನ್ನು ಏನು ಮಾಡ್ತಾ ಹೋಗ್ತಾರೆ, ದುರುಪಯೋಗಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಬಳಕೆ ಮಾಡ್ತಾ ಹೋಗ್ತಾರೆ. ಯಾರು ಹೇಳ್ತಾರಪ್ಪ ಅಂದ್ರೆ ದಸ್ತಕಗಳನ್ನು ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ 1717ರಲ್ಲಿ ಫಾರೂಕ್ ಶಿಯಾರನ್. ಜೊತೆಗೆ ಇದರಿಂದ ಬಂಗಾಳ ಸರ್ಕಾರಕ್ಕೆ ಏನಾಗ್ತದಪ್ಪ ಅಂದ್ರೆ ಅಪಾರ ನಷ್ಟ ಆಗ್ತೈತಿ. ಅಲ್ಲಿ ನೋಡಿ ಮೊಘಲ್ ದೊರೆ ದಸ್ತಕಗಳನ್ನ ಫ್ರೀ ಹಂಚಿಬಿಡ್ತಾನೆ, ಅಂದರೆ ದಸ್ತಕಗಳನ್ನು ಮುಕ್ತವಾಗಿ ಕೊಟ್ಟು ಬಿಡ್ತಾನೆ. ಆ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಖಾಸಗಿ ವ್ಯಾಪಾರಕ್ಕಾಗಿ ಏನು ಮಾಡಿಬಿಡ್ತಾರೆ ಅಂದರೆ ದುರುಪಯೋಗ ಪಡ್ಕೊಳ್ತಾರೆ. ಈ ಒಂದು ಬಂಗಾಳ ಸರ್ಕಾರಕ್ಕೆ ಏನಾಗ್ತದೆ ಅಂದ್ರೆ ಅಪಾರ ನಷ್ಟ ಉಂಟಾಗ್ತದೆ. ಆದ್ದರಿಂದ ಈ ಮುರ್ಷದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ವರೆಗಿನ ಎಲ್ಲ ನವಾಬರು ದಸ್ತಕನ ದುರುಪಯೋಗವನ್ನು ವಿರೋಧ ಮಾಡ್ತಾಯಿದ್ರು.
ಅಂದರೆ ಈ ಒಂದು ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಆಗೋದನ್ನು ನೋಡ್ತಾ ಅಲ್ಲಿ ಮುರ್ಷದ್ ಅಲಿ ಖಾನಿಂದ ಹಿಡಿದು ಅಲಿವರ್ದಿ ಖಾನ್ವರೆಗಿನ ಎಲ್ಲ ನವಾಬರು ಏನು ಮಾಡ್ತಾ ಹೋಗ್ತಾರೆ, ಈ ದಸ್ತಕ್ನ ದುರುಪಯೋಗವನ್ನು ವಿರೋಧ ಮಾಡ್ತಾ ಹೋಗ್ತಿದ್ರು. ಈ ಮುಂದೆ ಇದೇ ವಿಚಾರ ಸಲುವಾಗಿ ನವಾಬರು ಮತ್ತು ಕಂಪನಿಯ ನಡುವೆ ಏನಾಗ್ತಿತ್ತು, ಸಂಘರ್ಷಕ್ಕೆ ದಾರಿ ಮಾಡ್ತಾಯಿತ್ತು. ಯಾವುದು, ಈ ದಸ್ತಕಗಳ ದುರುಪಯೋಗದಿಂದ ಈ ನವಾಬರಿಗೂ ಮತ್ತು ಕಂಪನಿಗೆ ಏನಾಗ್ತಿತ್ತು, ಆ ನಡುವಿನ ಸಂಘರ್ಷಕ್ಕೆ ದಾರಿ ಆಗ್ತಾಯಿತ್ತು. ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಂಥ ಅತ್ಯಂತ ಮಹತ್ವಪೂರ್ಣವಾದಂಥ 2 ಯುದ್ಧಗಳು ಯಾವಪ್ಪ ಅಂದ್ರೆ 1757ರ ಪ್ಲಾಸಿ ಕದನವನ್ನು ನೋಡ್ತಾ ಹೋಗ್ತೀವಿ, 1764ರೊಳಗೆ ಬಕ್ಸರ್ ಕದನಗಳನ್ನು ನೋಡ್ತಾ ಹೋಗ್ತೀವಿ. ಇವುಗಳನ್ನು ಮುಂದಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕರ್ನಾಟಕ ಯುದ್ಧಗಳ ಮುಗಿದಂಥ ಸಂದರ್ಭದೊಳಗೆ ಯಾವ ರೀತಿ ತಮ್ಮ ಒಂದು ಆಳ್ವಿಕೆಯನ್ನು ನೋಡ್ತಾ ಹೋಗ್ತೀವಿ. ಅದೇ ಹೇಳಿದೆ, ದಸ್ತಕುಗಳಂದರೆ ಏನಪ್ಪ ಅಂದರೆ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು, ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಗಿ ಪತ್ರ ಅಂದ್ರೆ ಲೈಸೆನ್ಸ್, ಅಂದರೆ ತೆರಿಗೆ ಎಲ್ಲ ಕೆಲಸ ಮಾಡೋದಂತ, ಅಂದರೆ ಪುಕ್ಸಟ್ಟೆ ಕೊಟ್ಟು ಬಿಡೋದು, ಪುಕ್ಸಟ್ಟೆ ಲೈಸೆನ್ಸ್ ಕೊಟ್ಟು ಬಿಡೋದು. ಹಾಗಾಗಿ ಈ ಒಂದು ದಸ್ತಕಗಳು ಏನು ಮಾಡ್ತಾ ಹೋಗ್ತಾರೆ, ಆ ಬ್ರಿಟಿಷ್ ಅಧಿಕಾರಿಗಳು ಖಾಸಗಿ ವ್ಯಾಪಾರ ಮತ್ತು ವ್ಯವಹಾರಕ್ಕಾಗಿ ದುರುಪಯೋಗವನ್ನು ಮಾಡ್ತಾ ಹೋಗ್ತಾರೆ. ಇದರ ಒಂದು ದಸ್ತಕಗಳ ದುರುಪಯೋಗದಿಂದ ಭಾರತದಲ್ಲಿ ಮಹತ್ವಪೂರ್ಣವಂತ 2 ಯುದ್ಧಗಳು ನಡೀತಾ ಹೋಗ್ತವೆ. ಒಂದನೇದು ಪ್ಲಾಸಿ ಕದನ ನಡೀತಾ ಹೋಗ್ತೈತಿ, ಇನ್ನೊಂದು ಬಕ್ಸರ್ ಕದನ ನಡೀತಾ ಹೋಗ್ತೈತಿ. ಇದು ಇಷ್ಟೇನಪ್ಪ ಅಂದ್ರೆ ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.